ಜನಸಂಖ್ಯೆ ಅನ್ನೋದು ಒಂದು ರಾಷ್ಟ್ರದ ಶಕ್ತಿಯೂ ಹೌದು, ದೌರ್ಬಲ್ಯವೂ ಹೌದು. ಜಾಗತಿಕ ಮಟ್ಟದಲ್ಲಿ ಪ್ರಸ್ತುತ ಅಂಕಿ ಅಂಶಗಳ ಪ್ರಕಾರ ಜನಸಂಖ್ಯೆ 8 ಬಿಲಿಯನ್ ದಾಟಿದೆ. 2023ರಲ್ಲಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಷ್ಟ್ರಗಳ ಪಟ್ಟಿಯಲ್ಲಿ ಭಾರತ ಮೊದಲನೇ ಸ್ಥಾನಕ್ಕೆ ಏರಿದೆ. ವೇಗವಾಗಿ ಹೆಚ್ಚುತ್ತಿರುವ ಜನಸಂಖ್ಯೆಯ ಪ್ರಮಾಣವನ್ನು ಕಡಿಮೆಗೊಳಿಸಲು ಹಾಗೂ ಜನಸಂಖ್ಯೆ ಹೆಚ್ಚಳದಿಂದ ಉಂಟಾಗುವ ಸಮಸ್ಯೆಗಳ ಕುರಿತು ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಜುಲೈ 11ರಂದು ವಿಶ್ವ ಜನಸಂಖ್ಯಾ ದಿನವನ್ನು ಆಚರಿಸಲಾಗುತ್ತದೆ. ಇನ್ನು ಈ ಬಾರಿಯ ವಿಶ್ವ ಜನಸಂಖ್ಯಾ ದಿನದ ಘೋಷವಾಕ್ಯ ಅಭಿವೃದ್ಧಿ ಹೊಂದಿದ ಭಾರತದ ಹೊಸ ಗುರುತಿಗಾಗಿ ಕುಟುಂಬ ಯೋಜನೆ ಅಳವಡಿಕೆ ಪ್ರತಿ ದಂಪತಿಗಳ ಹೆಮ್ಮೆ. ಬಾಲ್ಯ ವಿವಾಹ, ಕುಟುಂಬ ಯೋಜನೆಗಳನ್ನು ಪಾಲಿಸದೇ ಇರುವುದು, ಮಕ್ಕಳ ನಡುವೆ ಕಡಿಮೆ ಅಂತರ ಸೇರಿದಂತೆ ಪ್ರಮುಖ ವಿಚಾರಗಳು ಜನಸಂಖ್ಯಾ ಹೆಚ್ಚಳಕ್ಕೆ ಕಾರಣವಾಗಿದೆ. ಇದನ್ನು ತಡೆಗಟ್ಟಲು ಪ್ರತಿ ದಂಪತಿಗಳು ಶಾಶ್ವತ ಅಥವಾ ತಾತ್ಕಾಲಿಕ ಗರ್ಭನಿರೋಧಕ ವ್ಯವಸ್ಥೆಯನ್ನು ಪಾಲಿಸುವುದು ಅತಿ ಮುಖ್ಯ. ಇಂದಿಗೂ ಸಂತಾನಹರಣ, ಗರ್ಭನಿರೋಧಕ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳುವುದರ ಕುರಿತು ಸಾಕಷ್ಟು ತಪ್ಪು ಕಲ್ಪನೆಗಳಿವೆ. ನಿಜಾಂಶವಾಗಿ ಶಾಶ್ವತ ಅಥವಾ ತಾತ್ಕಾಲಿಕ ಗರ್ಭನಿರೋಧಕ ವ್ಯವಸ್ಥೆಯು ಸುಲಭ ಹಾಗೂ ಸುರಕ್ಷಿತ ವಿಧಾನವಾಗಿದೆ. ಶಾಶ್ವತ ಗರ್ಭನಿರೋಧಕ ವಿಧಾನದಲ್ಲಿ ಪುರುಷ ಅಥವಾ ಮಹಿಳೆಯು ಕನಿಷ್ಠ 1 ಮಗುವನ್ನು ಪಡೆದ ನಂತರ ಸಂತಾನಹರಣ ಚಿಕಿತ್ಸೆಗೆ ಒಳಪಡಬಹುದು. 22 ವರ್ಷಕ್ಕಿಂತ ಮೇಲ್ಪಟ್ಟ ಪುರುಷ ಅಥವಾ ಮಹಿಳೆಯು ಶಾಶ್ವತ ಸಂತಾನಹರಣ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಳಲು ಅರ್ಹರಾಗಿರುತ್ತಾರೆ. ಮದುವೆಯಾದ 2 ವರ್ಷದ ಬಳಿಕ ಮೊದಲನೇ ಮಗು ಪಡೆಯಲು ಹಾಗೂ ಮೊದಲನೇ ಮಗುವಿನ ಜನನದ ಬಳಿಕ 2ನೇ ಮಗುವಿನ ನಡುವೆ ಅಂತರ ಕಾಪಾಡಿಕೊಳ್ಳಲು ತಾತ್ಕಾಲಿಕ ಗರ್ಭನಿರೋಧಕ ವಿಧಾನವನ್ನು ಪಾಲಿಸಬಹುದು. ಈ ವಿಧಾನವು ತಾಯಿ ಮತ್ತು ಮಗುವಿನ ಆರೋಗ್ಯ ಕಾಪಾಡುವಲ್ಲಿ ಬಹುಮುಖ್ಯ ಪಾತ್ರ ವಹಿಸುತ್ತದೆ. ಕಾಪರ್ ಟಿ, ಅಂತರ ಗರ್ಭನಿರೋಧಕ ಚುಚ್ಚುಮದ್ದು, ಕಾಂಡೋಮ್, ಗರ್ಭನಿರೋಧಕ ಮಾತ್ರೆಗಳು ಹಾಗೂ ನೂತನ ಗರ್ಭನಿರೋಧಕಗಳಾದ ಸಬ್ಡರ್ಮಲ್ ಸಿಂಗಲ್ ಜಾಯಿಂಟ್ ಇಂಪ್ಲಾಂಟ್, ಸಬ್ಕ್ಯುಟೇನಿಯಸ್ ಎಂಪಿಎ ಚುಚ್ಚುಮದ್ದು ಸುರಕ್ಷಿತ ಹಾಗೂ ತಾತ್ಕಾಲಿಕ ಗರ್ಭನಿರೋಧಕ ವ್ಯವಸ್ಥೆಯಾಗಿದೆ. ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ವೈದ್ಯರ ಸಲಹೆ ಪಡೆದುಕೊಂಡು ಶಾಶ್ವತ ಅಥವಾ ತಾತ್ಕಾಲಿಕ ಗರ್ಭನಿರೋಧಕ ಸೇವೆಯನ್ನು ಪಡೆಯಬಹುದಾಗಿದೆ. ಈ ಸೇವೆಗಳು ಸಂಪೂರ್ಣವಾಗಿ ಸುರಕ್ಷಿತ ಹಾಗೂ ಆರೋಗ್ಯಕರ ವಿಧಾನವಾಗಿದೆ. ಕುಟುಂಬ ಯೋಜನೆಗಳನ್ನು ಪಾಲಿಸುವ ಮೂಲಕ ಜನಸಂಖ್ಯಾ ನಿಯಂತ್ರಣದಲ್ಲಿ ಬಹುಮುಖ್ಯ ಪಾತ್ರ ವಹಿಸಿ.